السلام عليكم ورحمة الله وبركاته. بسم الله والحمد لله الصلاة والسلام على أشرف المرسلين وعلى آله وصحبه أجمعين أما بعد. ಪ್ರೀತಿಯ ಉಸ್ತಾದರುಗಳೇ, ಮಾತಾಪಿತರೇ, ಊರಿನ ಸಹೃದಯ ಬಾಂಧವರೇ, ಲೋಕೈಕ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮ ದಿನಾಚರಣೆಯ ಈ ಶುಭ ವೇಳೆಯಲ್ಲಿ ತಮ್ಮ ಮುಂದೆ ಕಾರುಣ್ಯ ಪ್ರವಾದಿ ಎಂಬ ವಿಷಯದ ಕುರಿತು ಕೆಲವು ಮಾತುಗಳನ್ನು ಆಡಲು ಬಯಸುತ್ತೇನೆ. ಅಲ್ಲಾಹು ತಾಲಾ ಅದಕ್ಕೆ ತೌಫೀಕ್ ನೀಡಲಿ, ಆಮೀನ್. ಇಸ್ಲಾಂ ಕರುಣೆಯ ಧರ್ಮ, ದಯೆ ಧರ್ಮದ ಮೂಲವೆಂದು ಕಲಿಸಿದ ಧರ್ಮ. ಮನುಷ್ಯನ ನಡುವೆ ದಯೆ ತೋರಲು ಮತ್ತಿತರ ಜೀವಿಗಳೊಂದಿಗೆ ದಯೆ ತೋರಲು ಕಲಿಸಿದ ಧರ್ಮ. ದಯೆ ಇಲ್ಲದವನಿಗೆ ಧರ್ಮವಿಲ್ಲ, ದಯೆ ಇಲ್ಲದ ಮನುಷ್ಯ ಈ ಪ್ರಪಂಚದಲ್ಲಿ ಭಾರಿ ಪ್ರಯೋಜನವಿಲ್ಲವೆಂದು ಇಸ್ಲಾಂ ಕಲಿಸಿದೆ. ಕಿರಿಯರೊಂದಿಗೆ ದಯೆ ತೋರುವುದು, ಹಿರಿಯರೊಂದಿಗೆ ಗೌರವ ತೋರಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿದ ಸಂದೇಶವಿದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತೋಟವೊಂದಕ್ಕೆ ಪ್ರವೇಶಿಸಿದಾಗ ಅಲ್ಲೊಂದು ಒಂಟೆ ಇತ್ತು. ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಂಡ ಕೂಡಲೇ ಅದರ ಕಣ್ಣಲ್ಲಿ ಕಣ್ಣೀರು ಹರಿಯತೊಡಗಿತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂಟೆ ಸಮೀಪಕ್ಕೆ ಹೋಗಿ ಅದರ ಶರೀರವನ್ನು ತಡವಿದರು, ಅಳುವುದನ್ನು ನಿಲ್ಲಿಸಿತು. ಇದರ ಮಾಲೀಕನಲ್ಲಿ ಒಂದು ಅನ್ವೇಷಿಸಿದಾಗ ಅನ್ಸಾರಿಯೊಬ್ಬರ ಹತ್ತಿರಕ್ಕೆ ಬಂದರು. ನಿಮ್ಮ ಅಧೀನಕ್ಕೆ ಅಲ್ಲಾಹ್ ನೀಡಿದ ಈ ಒಂಟೆ ಬಗ್ಗೆ ನೀವು ಅಲ್ಲಾಹನಲ್ಲಿ ಭಯಪಡುತ್ತಿಲ್ಲವೇ? ಇದಕ್ಕೆ ಬೇಕಾದಂತ ಆಹಾರ ಕೊಡುತ್ತಿಲ್ಲವೆಂದು, ಇದಕ್ಕೆ ಕಷ್ಟ ಕೊಡುತ್ತಿದ್ದೀರೆಂದು ಇದರ ಕಷ್ಟಗಳನ್ನು ನನ್ನೊಂದಿಗೆ ಹೇಳಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಒಂಟೆ ಮಾಲೀಕನಿಗೆ ದಯೆ ತೋರುವಂತೆ ಎಚ್ಚರಿಕೆ ನೀಡಿದರು. ಪ್ರೀತಿಯ ಸಹೋದರರೇ, ಇಂದು ಸಮಾಜದಲ್ಲಿ ದಯೆ ಕರುಣೆ ಕಣ್ಮರೆಯಾಗುತ್ತಿದೆ. ಮನುಷ್ಯನ ಹೃದಯದಲ್ಲಿ ದಯೆ ಎಂಬುದು ಅಪಾರವಾದ ಒಂದು ನಿಧಿಯಾಗಿದೆ. ಹೃದಯ ಶ್ರೀಮಂತಿಕೆ ಇರುವವನಿಗೆ ಮಾತ್ರ ದಯೆ ತೋರಲು ಸಾಧ್ಯ, ಅಲ್ಲದೆ ಕಪ್ಪಣೆಗೆ ಹೃದಯದವನಿಗೆ ದಯೆ ತೋರಲು ಸಾಧ್ಯವೇ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಹೇಳುವರು, ಇರ್ಹಮು ಮನ್ ಫಿಲ್ ಅರ್ಲಿ ಯರ್ಹಮ್ಕುಮ್ ಮನ್ ಫಿಸ್ ಸಮಾ. ಭೂಮಿಯಲ್ಲಿರುವ ಸಕಲ ಜೀವಿಗಳೊಂದಿಗೆ ದಯೆ ತೋರಿರಿ, ಹಾಗಾದರೆ ಭೂಮಿಯ ಆಕಾಶಗಳ ಒಡೆಯನಾದ ಅಲ್ಲಾಹ್ ನಿಮ್ಮ ಮೇಲೆ ದಯೆ ಮತ್ತು ಕರುಣೆ ತೋರುವನು. ಪ್ರೀತಿಯ ಸಹೋದರರೇ, ದಯೆ ಧರ್ಮದ ಮೂಲವೆಂದು ಬಸವಣ್ಣನವರು ಕೂಡ ಹೇಳಿದ್ದು ಅದೇ. ಆದುದರಿಂದ ದಯೆಯನ್ನು ಮೈಗೂಡಿಸಿ ಜೀವಿಸಲು ಅಲ್ಲಾಹು ತಾಲಾ ನಮಗೆ ತೌಫೀಕ್ ನೀಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ಕಡಿವಾಣ. ವಾಖಿರ್ ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.